ಎಲ್ಲರಿಗೂ ಆಲ್ ಓವರ್ ಈಕ್ವಲ್ ಅಂತ ಇರಬೇಕಾಗಿತ್ತು. ಬಟ್ ಜೈಲಲ್ಲಿ ನೋಡಿದ್ರೆ ಎಲ್ಲರಿಗೂ ಒಂದೇ ಥರನೇ ಕಾಸು ಕೊಟ್ಟರೆ ಎಲ್ಲರಿಗೂ ಏನು ಕೇಳ್ತಾರೋ ಎಲ್ಲ ಕೊಡ್ತಿದ್ದಾರೆ. ಬಟ್ ಕಾಮನ್ ಪೀಪಲ್ಗೆ ಏನು ಸಿಗ್ತಿದೆ ಅಂತ. ಬಟ್ ವೇರಿಸಿ ಅಕಾರ್ಡಿಂಗ್ ಟು ಲಾ ಹತ್ರ ನಾವು ಹೋದರೆ ನ್ಯಾಯ ಎಲ್ಲಿದೆ ಅಂತ ಆ ಥರ ನನ್ನ ರೀತಿ ಕೇಳ್ತಾ ಇದ್ದೀನಿ ಸರ್. ಈಗ ಜೈಲಲ್ಲಿ ಮೊಬೈಲ್ಗಳು ಎಂಟ್ರಿ ಕೊಡ್ತಾ ಇದ್ದಾವೆ, ಮಾದಕ ವಸ್ತುಗಳು ಎಂಟ್ರಿ ಕೊಡ್ತಾ ಇದ್ದಾವೆ. ಇದು ಜೈಲಾ ಅಥವಾ ರೆಸಾರ್ಟ್ ಅಂತ? ಸರ್ ಆ್ಯಕ್ಚುಲಿ ನಾವು ನೋಡ್ತಿದ್ರೆ ಅದು ರೆಸಾರ್ಟ್ ಥರನೇ ಕಾಣಿಸ್ತಿದೆ. ಬಟ್ ಅದು ನೋಡೋಕೆ ಮಾತ್ರ ಜೈಲ್ ಥರ ಇದೆ. ಬಟ್ ಅದು ನೋಡೋಕ್ಕೆ ರೆಸಾರ್ಟ್ ಥರನೇ ಇದೆ. ಕಾಸು ಕೊಟ್ಟರೆ ಎಲ್ಲ ಸಿಗೋ ಥರ ಆಗಿದೆ ಸರ್ ಜೈಲು. ಸರ್, ಈಗ ಜೈಲ್ ಅಂದರೆ ಎದಕ್ಕಿರುತ್ತೆ? ಶಿಕ್ಷೆ ಕೊಡಲಿಕ್ಕೆ. ಅವನೇನು ತಪ್ಪು ಮಾಡಿರ್ತಾನೆ ಅದನ್ನ ಪ್ರಾಯಶ್ಚಿತ್ತ ಮಾಡಿಕೊಂಡು ತಿರ್ಗಾ ವಾಪಸ್ ಬರೋದಕ್ಕೆ. ಅಂಥದ್ರಲ್ಲಿ ಇಲ್ಲಿ ಆರಾಮಾಗಿ ಬಿರಿಯಾನಿ ತಿಂತ ಆರಾಮಾಗಿ ಇರಬೇಕಂತಂದರೆ ಜೈಲು ಹಾಕಬೇಕು, ಹೊರಗೆ ಇಡ್ಬೋದಲ್ಲ ಕೈದಿಗಳನ್ನ ಅಂತ ನಾನು. ಸರ್ ನೀವು ಹೇಳಿದ್ದು ಕರೆಕ್ಟು ಸರ್. ಬಟ್ ಆದರೂ ಕಾಸು ಕೊಟ್ಟರೆ ಎಲ್ಲ ಸಿಗುತ್ತಲ್ಲ ಸರ್. ಸರ್ ಈ ಸೊಸೈಟಿಲಿ ಲಾ ಬಗ್ಗೆ ಏನೂ ಇಲ್ಲ ಸರ್. ಲಾಗೆ ವ್ಯಾಲ್ಯೂ ಏನಿಲ್ಲ ಸರ್. ಜಸ್ಟ್ ಲಾ ಅಂತ ಜಸ್ಟು ಇವರೇ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಎಲ್ಲ ಜಸ್ಟ್ ಇದು ಮಾಡಿದ್ದಾರೆ. ಎಲ್ಲ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಅದೇ ಥರ ನಡೀತಿದೆ. ಎಲ್ಲ ದುಡ್ಡಿಂದನೇ ನಡೀತಿರೋದು. ಲಾ ಏನಿದ್ರೆ ಕಾಮನ್ ಪೀಪಲ್ಗೆ ಆಗೋಗಿದೆ ಅಷ್ಟೇ. ಲಾ ಬೇರೆ ಸೆಲೆಬ್ರಿಟೀಸ್ಗಾಗಲಿ ಯಾರಿಗೆ ಆಗಲಿ ಲಾ ಅಪ್ಲೈ ಆಗಲ್ಲ. ಕಾಮನ್ ಪೀಪಲ್ಸ್ ಮಾತ್ರ ಅಪ್ಲೈ ಮಾಡಿ. ದರ್ಶನ್ ಸರ್ ಅವ್ರನ್ನ ಹಾಕಿರೋದು ಬಳ್ಳಾರಿಗೆ ಅದು ನನಗೆ ಇಷ್ಟ ಆಗ್ತಿಲ್ಲ. ನನಗೆ ಅಂತಲ್ಲ, ಅವ್ರ ಅಭಿಮಾನಿಗಳಿಗೂ ಇಷ್ಟ ಆಗ್ತಾ ಇಲ್ಲ. ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಹಾಕ್ಬೇಕು ಹೇಳಿ? ಏನು ತಪ್ಪು ಮಾಡಿಲ್ಲ ಆ್ಯಕ್ಚುಲಿ. ಎಲ್ಲರೂ ಎಷ್ಟೋ ಜನ ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಅವ್ರನ್ನ ಮಾತ್ರ ಹಿಡ್ಕೊಂಡು ಎಳಿತಾ ಇದ್ದಾರೆ ಅಂತ ಅಂದರೆ ಇದು ಬಿಲ್ಕುಲ್ ನಾವು ಒಪ್ಪೋದು ಇಲ್ಲ. ಅವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ. ಬಟ್ ಆದಷ್ಟು ಬೇಗ ಅವರು ಹೊರಗಡೆ ಬರಬೇಕು. ಯಾರ್ಯಾರು ಏನೇನೋ ಮಾಡಿ ಬಿಟ್ಟು ಹೋಗಿದ್ದಾರೆ ಅದನ್ನೆಲ್ಲ ತಗೊಳ್ದೇನೆ ಇವ್ರದ್ದು ಮಾತ್ರ ಎಳ್ದು ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಇದನ್ನು ಖಂಡಿಸ್ತೀನಿ ನಾನು. ಸೊ ಇದರಲ್ಲಿ ಎಲ್ಲ ಭಗವಂತನ ಆಟದ ಮುಂದೆ ಏನು ಇಲ್ಲವೇ ಇಲ್ಲ. ಸೊ ಹಾಗಾದರೆ ದರ್ಶನ್ ಅವರು ಕೊಲೆನೇ ಮಾಡಿಲ್ವಾ? ಅದನ್ನ ಒಂದು ಅಪರಾಧ ಮಾಡಿಲ್ವಾ ಅಂತೀರಾ? ಖಂಡಿತ ಇಲ್ಲ. ಇದು ಅವ್ರಿಗೆ ಗೊತ್ತಾಗಬೇಕಲ್ಲ. ಇದು ಡೈರೆಕ್ಟಾಗಿ ಅಲ್ಲಿ ಯಾರು ಮಾಡಿದ್ದಾರೆ, ಯಾರು ಬಿಟ್ಟಿದ್ದಾರೆ, ಇಲ್ಲ ಅವ್ರು ಸಹಚರ ಮಾಡಿದಾರೋ ಏನೋ ಗೊತ್ತಿಲ್ಲ. ಅದು ಹೊರಗೆ ಬಂದ್ರೇ ಗೊತ್ತಾಗೋದು. ದರ್ಶನ್ ಸರ್ ಅಂತೂ ಮಾಡಿಲ್ಲ ಅಂತ ನಮ್ಮ ಅನಿಸಿಕೆ. ಸೊ ಹಾಗಾಗಿ ಅದು ಹೊರಗೆ ಬಂದ ಮೇಲೆ ಗೊತ್ತಾಗೋದು. ಖಂಡಿತ ಅವ್ರು ಮಾಡಿಲ್ಲ ನಮ್ಮ ಪ್ರಕಾರ. ರೇಣುಕಾ ಸ್ವಾಮಿ ಅವ್ರ ತಂದೆ CBIಗೆ ಒಪ್ಪಿಸಿ ಅಂತಿದ್ದಾರೆ ಕೇಸ್ನ. ಇದ್ರ ಬಗ್ಗೆ ಏನಂತೀರಿ? ಏನಕ್ಕೆ ನೆಸೆಸಿಟಿ ಇಲ್ವಲ್ಲ? CBIಗೆ ಒಪ್ಸಿದ್ರೆ ಏನು ಪ್ರಯೋಜನ? ಅವ್ರು ಮಾಡಿಲ್ಲ. ಅವ್ರ ತಂದೆ ಹೇಳ್ತಿದ್ದಾರೆ. ಹೌದು, ಅವ್ರ ಮಕ್ಕಳು ಮಾಡಿರೋದು ಗೊತ್ತಾಗೋದಿಲ್ಲ ಅಂತ ಅನಿಸುತ್ತೆ. ಅವ್ರ ಮಕ್ಕಳು ಮಾಡಿರೋದು ಗೊತ್ತಾಗಲ್ಲ, ಬೇರೆಯವ್ರು ಮಾಡಿರೋದು ಮಾತ್ರ ಗೊತ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ ಅವರು. ಬಟ್ ಇದರಲ್ಲಿ ಯಾರು ಕೈವಾಡ ಇದೆ ಏನು ಅಂತ ನಮಗೆ ಗೊತ್ತಿಲ್ಲ. ಬಟ್ CBIಗೆ ಒಪ್ಸೋದು ನಮಗೇನು ಅಷ್ಟು ಸರಿಯಿಲ್ಲ ಅಂತ ಅನಿಸುತ್ತೆ. ಒಂದು ಪ್ರೇಯಸಿಗೋಸ್ಕರ ದರ್ಶನ್ ಅವರು ಈ ರೀತಿ ಎಡೋದು ಬೇಕಾಗಿತ್ತಾ ಅಂತ? ಖಂಡಿತ ಬೇಕಾಗಿರಲಿಲ್ಲ. ಎಲ್ಲ ಅವರಿಗೆ ಹೆಣ್ಣಿಂದನೇ ಆಗ್ತಾ ಇದೆ. ಇದು ತಪ್ಪು ಕೂಡ. ಇನ್ನು ಮುಂದಾದರೂ ಎಚ್ಚೆತ್ಕೊಳ್ಳಿ ಅಂತ ನಮ್ಮ ಅನಿಸಿಕೆ. ಬಟ್ ಯಾವುದೇ ರೀತಿಯಾದಂಥ ಇದಕ್ಕಂತ ಇಲ್ಲ. ಏನು ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ರಿ. ಬಟ್ ಆರಾಮಾಗಿ ಸಿಗರೇಟ್ ಸೇತಾ, ಕಾಫಿ ಕುಡಿತಾ ಆರಾಮ್ ಜೈಲಲ್ಲಿ ಕಾಲ ಕಳೀತಾ ಇದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಏನು ಯಾವುದು ತಪ್ಪು ಮಾಡಿರೋ ಒಂದು ಇದೇ ಇಲ್ಲಲ್ಲ, ಮುಖದ ಮೇಲೆ ಚಾರ್ಮೆ ಇಲ್ಲಲ್ಲ ಅದು? ಇಲ್ಲ, ಬಟ್ ಅದು ಎಕ್ಸ್ಪೋಸ್ ಮಾಡೋದಕ್ಕೆ ಆಗೋದಿಲ್ಲ. ಅವರು ಕಾಫಿ ಕುಡಿತಿದ್ದಾರೆ ಮತ್ತು ಸಹಚರ ಜೊತೆ ಇದ್ದಾರೆ ಅಂತ ಅಂದ ಮಾತ್ರಕ್ಕೆ ಅವರು ಸುಧಾರಣೆ ಆಗಿಲ್ಲ ಅಂತ ಅಲ್ಲ. ಸುಧಾರಣೆ ಆಗಿದ್ದಾರೆ, ಆಗ್ತಾ ಇದ್ದಾರೆ ಅಂತ ಮೇ ಬಿ ನಮ್ಗನ್ಸಿದೆ. ಬಟ್ ಉಳಿದಿದ್ದು ಅವ್ರಿಗೆ ಗೊತ್ತು. ಬಟ್ ಅದು ಆ ರೀತಿ ಬಂದಿದೆ ಅಂತಂದರೆ ಏನು ಮಾಡೋದಕ್ಕಾಗೋದಿಲ್ಲ. ಕಾಫಿ ಮಗ್ ಇಟ್ಕೊಂಡು ಬಂದ ತಕ್ಷಣ ಅವ್ರು ತಪ್ಪು ಮಾಡಿದ್ದಾರೆ ಅಥವಾ ಆ ರೀತಿ ಅದು ಬೇಕಾಗಿತ್ತೆ ಬೇಡ ಇದೆಲ್ಲ ಏನು ಬೇಕಾಗಿರಲ್ಲ. ಸೊ ಅದು ಅವ್ರಿಗೆ ಬಿಟ್ಟಿದ್ದದು. ಬೆಂಗಳೂರಿನ ನಟೋರಿಯಸ್ ರೌಡಿಗಳ ಜೊತೆ ಕೂತ್ಕೊಂಡು ಇವರೊಬ್ಬರು ಸೆಲೆಬ್ರಿಟಿ ಅಂದರೆ ಜನರಿಗೆ ಒಳ್ಳೆ ಮೆಸೇಜ್ ಕೊಡ್ತಾರೆ. ಕರ್ನಾಟಕ ಜನಕ್ಕೆ ಒಳ್ಳೆ ಮೆಸೇಜ್ ಕೊಡೋರು ಇವರು. ಅಂಥದ್ರಲ್ಲಿ ಇವರೇ ರೌಡಿಗಳ ಜೊತೆ ಸಂಪರ್ಕ ಬೆಳೆಸ್ಕೊಂಡ್ರೆ ಹೇಗೆ ಅಂತ? ರೌಡಿಗಳು ಅಂತಂದರೆ ಒಳಗಡೆ ಬಿಟ್ಟಿದ್ದಾರೆ ರಾಜಕಾರಣಿಗಳು. ಸೊ ಇದರಲ್ಲಿ ಅವ್ರ ತಪ್ಪೇನಿದೆ? ಇವರು ಒಳಗಡೆನೇ ಇಟ್ಕೊಂಡಿದ್ದಾರೆ. ಬಟ್ ಇದುವರೆಗೂ ಎಕ್ಸ್ಪೋಸ್ ಆಗಿರಲಿಲ್ಲ, ಈಗ ಎಕ್ಸ್ಪೋಸ್ ಆಗಿದೆ. ಸೊ ಮುಂದಕ್ಕೆ ಏನು ಮಾಡ್ತಾರೆ ನೋಡಬೇಕು. ಇದರಲ್ಲೆಲ್ಲ ಎಲ್ಲರ ಕೈವಾಡನೂ ಇದೆ, ಅವರೊಬ್ಬರದೇ ಅಂತಲ್ಲ. ಈ ಪಂಚತಾರ ಜೈಲಲ್ಲಿದ್ದಾಗ ದರ್ಶನ್ ಅವರು ಕಾಫಿ ಮಗ್ ಇಟ್ಕೊಂಡು ಸಿಗರೇಟ್ ಇಟ್ಕೊಂಡು ಆರಾಮ್ ಕೂತಿದ್ರು. ಮತ್ತು ಅವ್ರಿಗೆ ಶಿಕ್ಷೆ ಎಲ್ಲ ಅನುಭವಿಸ್ತಾ ಇದ್ದಾರೆ. ಐಷಾರಾಮಿ ಜೀವನನೇ ನಡೆಸ್ತಾ ಇದ್ದಾರಲ್ಲ ಒಳಗಡೆ. ಇದ್ರ ಬಗ್ಗೆ ಅದೆಲ್ಲ ಕಾಮನ್ನು. ಅದು ಮೊದಲಿಂದ ಪಾರಪರಾಗ ಆಗದೇ. ಅದು ನೀವು ದುಡ್ಡು ಕೊಟ್ಟರೆ ನಿಮಗೆಲ್ಲ ಸಿಗತ್ತಲ್ಲಿ. ಇದು ಕಾಮನ್ ಕೈದಿಗಳು ಅಲ್ಲ, ಈಗ ಬರೀ ದರ್ಶನ್ಗಂತಲ್ಲ, ಯಾರೇ ಇರಲಿ ನೀವು ಅಲ್ಲಿ ದುಡ್ಡು ಕೊಡಿ ನಿಮಗೆಲ್ಲ ಸಿಗುತ್ತೆ. ಮೊಬೈಲು ಕೊಡ್ತಾರೆ, ನಿಮಗೆ ಬೇಕಾದ ತಿಂಡಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅರ್ಥ ಆಯ್ತಾ ಮೇಡಮ್? ಇದು ರೆಸಾರ್ಟಾ ಅಥವಾ ಜೈಲ ಹಾಗಾದರೆ? ಮತ್ತೆ ಅದೆಲ್ಲ ಹಂಗೆ ನಮ್ಮದು ಕರಪ್ಟೆ ಸಿಸ್ಟಮೇ ಹಂಗೆ ನಮ್ಮದು. ಬರೀ ದರ್ಶನ್ಗೆಲ್ಲ ಎಲ್ಲರಿಗೂ ಕೊಡ್ತಾರೆ, ದುಡ್ಡು ಕೊಡಿ ಎಲ್ಲರಿಗೂ ಕೊಡ್ತಾರೆ. ಈ ಮೂಲಕ ಗೃಹ ಸಚಿವರಿಗೆ ಹೇಳೋಕ್ಕೆ ಇಷ್ಟಪಡೋದು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸ್ಟ್ರಿಕ್ಟ್ ಮಾಡಬೇಕು. ಅಲ್ಲಿ ಅದು ಜೈಲ್ ಥರ ಇಡಬೇಕು, ರೆಸಾರ್ಟ್ ಥರ ಮಾಡೋದಲ್ಲ. ಅಲ್ಲಿ ಅದೆಲ್ಲ ಅಲ್ಲೇ ಹಂಗೆ ವ್ಯವಸ್ಥೆ ಸುಮಾರು ವರ್ಷನ ಹಂಗೆ ಇದೆ ನಮ್ಮದೆಲ್ಲ. ಗೌರ್ಮೆಂಟ್ ಮಷಿನರಿ ಅಷ್ಟೇ. ದುಡ್ಡು ಕೊಡಿ ಎಲ್ಲ ಕೆಲಸ ಆಗುತ್ತೆ. ದುಡ್ಡು ಕೊಟ್ಟಿಲ್ಲ ಯಾವ ಕೆಲಸನೂ ಆಗಲ್ಲ ನಿಮ್ಮದು. ಟೋಟಲಿ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಕೇಸ್ನಲ್ಲಿ ಎಡುತ್ತಾ ಇದೆಯಾ ಅಥವಾ ಇನ್ನೂ ಏನೋ ದರ್ಶನ್ ಅವ್ರ ಕೇಸ್ನ ಚುರುಕುಗೊಳಿಸ್ತಾ ಇದೆಯಾ ಅಂತ?
ಅವ್ರು ಮಾಡೋದೆಲ್ಲ ಏನು ಅಥಾರಿಟೀಸ್ ಮಾಡ್ತಾ ಇದ್ದಾರೆ. ಬಟ್ ಇದು ಜೈಲಿಂದ ಅದು ಇದೇ ಬೇರೆ ಅಲ್ವಾ, ಅದು ದೇ ಆರ್ ಅಥಾರಿಟೀಸ್ ಆರ್ ಡಿಫ್ರೆಂಟ್. ಅವರಲ್ಲಿ ಎಲ್ಲ ದರ್ಶನ ಅಂತಲ್ಲ, ಯಾರು ಹೋದರೂ ಅದೆಲ್ಲ ಫೆಸಿಲಿಟಿ ಕೊಡ್ತಾರೆ. ದುಡ್ಡು ಕೊಡಿ ನಿಮಗೆಲ್ಲ ಸಿಗತ್ತೆ, ಆರಾಮಾಗಿರ್ಬೋದು ಅಲ್ಲಿ. ಈಗ ರೇಣುಕಾಸ್ವಾಮಿ ಅವ್ರ ತಂದೆ CBIಗೆ ಒಪ್ಪಿಸಿ ಅಂತಿದ್ದಾರೆ ಈ ಕೇಸ್ನ, ಇನ್ನೂ ಸ್ವಲ್ಪ ಚುರುಕು ಮಾಡಂತಿದ್ದಾರೆ. ಒಪ್ಪಿಸ್ಬೇಕು ಕೇಸು, ಯಾಕಂದರೆ ಇದು ಪೊಲೀಸ್ ಅವ್ರ ಕೈಲಿ ಆಗಲ್ಲ, ಅದು ಒಪ್ಪಿಸ್ಬೇಕು. ಬಟ್ ನಮ್ಮ SIT ಕೂಡ ಸ್ವಲ್ಪ ಸ್ಟ್ರಾಂಗ್ ಇದೆ ಅಲ್ಲ, ಈಗಾಗಲೇ ಕೇಸಲ್ಲಿ ಹಿಡಿದು ಹಾಕಿದ್ರು SP ಚಂದನ್ ಅವ್ರು ಸಹ. ಹೌದು, ಅವ್ರು ಮಾಡಿದ್ದಾರೆ, ಅವ್ರ ಕೆಲಸ ಪಾಪ ಅವ್ರು ಮಾಡಿದಾರಲ್ಲ. ಬಟ್ ಈ ಜೈಲಾಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರಲ್ಲ, ಅವ್ರು ಇವಾಗಂತಲ್ಲ, ಎಲ್ಲರಿಗೂ ಅದೇ ಮಾಡ್ತಾರೆ, ದರ್ಶನ್ಗಂತಲ್ಲ, ಯಾರು ಹೋದರೂ ಅದೇ ಕಥೆನೇ ಅಲ್ಲಿ. ದರ್ಶನ್ ಅವ್ರನ್ನ ಪರಪ್ಪನ ಅಗ್ರಹಾರದಿಂದ ಈಗಾಗಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ದರ್ಶನ್ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲೇ ಬಾಡಿ ಲ್ಯಾಂಗ್ವೇಜ್ ಮೂಲಕ ಹೋಗಿದ್ದಾರೆ. ಅಂದರೆ ಕೈಯಲ್ಲಿ ಜಾಕೆಟ್ ಇರ್ಬೋದು, ಪೂಮಾ ಟಿ-ಶರ್ಟ್ ಇರ್ಬೋದು, ಒಳ್ಳೆ ಗಾಗಲ್ ಈಗ ಹಾಕೊಂಡು ಆರಾಮ್ ಸಿನಿಮಾ ಪ್ರಮೋಷನ್ ರೀತಿಯಲ್ಲೇ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಲ್ಲಾದರೂ ಪೊಲೀಸರು ಎಡುತ್ತಾ ಇದ್ದಾರೆ ಹೇಗೆ ಅಂತ ಆ ಥರ ಹೇಳ್ಬೋದು. ಸೊ ಇದನ್ನು ಗೌರ್ಮೆಂಟ್ ಸೂಟಬಲ್ ಆ್ಯಕ್ಷನ್ ತೊಗೋಬೇಕಾಗತ್ತೆ, ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ ಅಂತೆಲ್ಲ. ಮತ್ತು ನಮಗೆ ರೂಲ್ಸ್ ಗೊತ್ತಿಲ್ವಲ್ಲ, ರೂಲ್ಸ್ ಪ್ರಕಾರ ಆ ಥರ ಒಳಗಡೆ ಯೂನಿಫಾರ್ಮ್ ಅದೆಲ್ಲ ಓಕೆ, ಬಟ್ ಆ ಥರ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಹೋಗುವಾಗ ಮತ್ತು ಕೋರ್ಟ್ ಪ್ರೊಸೀಡಿಂಗ್ಸ್ಗೆಲ್ಲ ಹೋಗುವಾಗ ಆ ಗೆಟಪ್ಪಲ್ಲಿ ಹೋಗೋಕ್ಕಾಗೋದಿಲ್ವೋ ನಮಗೆ ಐಡಿಯಾ ಇಲ್ಲ. ಯಾಕೆಂದರೆ ಆ ಥರ ತುಂಬ ಜನ ಯಾರು ಆರೋಪಿಗಳು ಆ ಥರ ಹೋಗಿರೋದು ನೋಡಿದ್ದೀವಿ ನಾವು. ಅದು ನಾವು ತಪ್ಪು ಸರಿ ಅಂತ ಹೇಳಲಿಕ್ಕಾಗೋದಿಲ್ಲ. ರೂಲ್ಸಲ್ಲಿ ಏನಿದೆ ನೋಡಬೇಕಾಗತ್ತೆ. ಸರ್, ಈಗ ಕೊಲೆಯಾದ ರೇಣುಕಾಸ್ವಾಮಿ ಅವರ ತಂದೆ CBIಗೆ ಒಪ್ಪಿಸಿ ಅಂತಿದ್ದಾರೆ ಕೇಸ್ನ, ಇದ್ರ ಬಗ್ಗೆ ಏನಂತೀರಿ? CBIಗೆ ಒಪ್ಪಿಸ್ಬೇಕು, ಆದರೆ CBIಗೆ ಒಪ್ಪಿಸಿದ್ರೂ ಏನಾಗುತ್ತೆ ಗೊತ್ತಿಲ್ಲ. ಯಾಕೆಂದರೆ ಈಗ ಅಲ್ಲಿರೋದು ಕಾಂಗ್ರೆಸ್ ಗೌರ್ಮೆಂಟೇ. ಕಾಂಗ್ರೆಸ್ ಗೌರ್ಮೆಂಟ್ ಅವ್ರೇನು ಫೇವರಬಲ್ ಆಗಿ ಏನು ಮಾಡ್ತಾ ಇಲ್ಲ. ಸೊ ಏನೋ ಮ್ಯಾಟ್ರ್ ಆಗೋದಿಲ್ಲ. ಬಳ್ಳಾರಿ ಉಸ್ತುವಾರಿ ಸಚಿವರು ಜಮೀರ್ ಅಹ್ಮದ್ ಅವರು ದರ್ಶನ್ ಅವ್ರ ಜೊತೆ ಒಳ್ಳೆ ಸಂಬಂಧ ಇದೆ, ಅವ್ರ ಜೊತೆ ಒಳ್ಳೆ ಸ್ನೇಹ ಸಂಬಂಧ ಇದೆ. ಈಗ ಜಮೀರ್ ಅಹ್ಮದ್ ಅವರು ಉಸ್ತುವಾರಿ ಸಚಿವರಾಗಿದ್ದರಿಂದ ಬಳ್ಳಾರಿ ಜೈಲಲ್ಲಿ ಮತ್ತಷ್ಟು ಐಷಾರಾಮಿ ಜೀವನ ಲೀಡ್ ಮಾಡ್ಬೋದಾ ಅಂತೀರಾ ದರ್ಶನ್ ಅವರಲ್ಲಿ? ಈಗಾಗಲೇ ಪಂಚತಾರಾ ಜೈಲಲ್ಲಿ ಈಗಾಗಲೇ ಆರಾಮಾಗಿ ಐಷಾರಾಮಿ ಜೀವನ ನಡೆಸ್ಕೊಂಡು ಹೋದರು, ಈಗ ಅದಕ್ಕೂ ಸಿಕ್ಕೊಂಡು ಬಿದ್ದರು ಫೋಟೋ ರಿವೀಲ್ ಆಗಿ. ಈಗ ಬಳ್ಳಾರಿ ಜೈಲಲ್ಲಿ ಯಾವುದೇ ರೀತಿ ಅವ್ರಿಗೆ ಐಷಾರಾಮಿ ಜೀವನ ಸಿಗ್ಬೋದು ಅಂತೀರಾ? 50-50. ಯಾಕೆಂದರೆ ಈಗ ಆಲ್ರೆಡಿ ಅಷ್ಟು ಟಾರ್ಗೆಟ್ ಆಗಿರೋದ್ರಿಂದ ಇನ್ನೂ ಆ ಥರ ಎಲ್ಲ ಸಪೋರ್ಟ್ ಮಾಡೋದು ಅಥವಾ ಆ ಥರ ಫೇವರ್ಸ್ ತೊಗೊಳ್ಳೋದು ಆಗೋ ಚಾನ್ಸಸ್ ಕಮ್ಮಿ, ಲೆಸ್ ದೆನ್ 50% ಅಂತ ಹೇಳ್ಬೋದು. ಜನ ಮಾನಿಟರ್ ಮಾಡ್ತಾರಲ್ವ, ಹಾಗಾಗಿ ಅಂಥ ತಪ್ಪು ಆಗದೇ ಇರೋ ಚಾನ್ಸಸ್ ಜಾಸ್ತಿ ಇದೆ. ಗೃಹ ಇಲಾಖೆ ಸೋಫಾರ್ ಚೆನ್ನಾಗೇ ಮಾಡಿದೆ. ಯಾಕೆಂದರೆ ಚೆನ್ನಾಗಿ ಮಾಡಿಲ್ಲ ಅಂದಿದ್ದರೆ ಇವ್ರು ಸಿಕ್ಕಾಕೊಳ್ತಾನೆ ಇರಲಿಲ್ಲ ಅಲ್ಲ. ಗೃಹ ಇಲಾಖೆಗಿಂತ ಹೆಚ್ಚಾಗಿ CM ಭಾರಿ ಸ್ಟ್ರಾಂಗ್ ಆಗಿದ್ದಾರೆ ಈ ಕೇಸಲ್ಲಿ. ಸೊ ಹಾಗಾಗಿ ಏನು ಆ ಥರ ಸಮಸ್ಯೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಮತ್ತು ಅದು ಅಂಥದ್ದೇನು ದುಡ್ಡು ಫಸ್ಟ್ ಆಫ್ ಆಲ್ ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಿದೆ. ಏನೋ ಒಂದು 5 ನಿಮಿಷ 10 ನಿಮಿಷ ಆ ಥರ ಹೊರಗಡೆ ಹೋಗಿರೋ ಅಥವಾ ಸ್ವಲ್ಪ ಫೆಸಿಲಿಟೀಸ್ ಬಂದಿರ್ಬೋದು, ಬಟ್ ಇದೆಲ್ಲ ಏನಾದರೂ ಟೆಂಪರರಿ, ಇದು ಲಾಂಗ್ ರನ್ ಅಥವಾ ಪರ್ಮನೆಂಟ್ ಅಲ್ಲ. ಸೊ ಓವರಾಲ್ ಶಿಕ್ಷೆ ಆಗಬೇಕಿತ್ತು. ಎವಿಡೆನ್ಸಸ್ ಸ್ಟ್ರಾಂಗ್ ಆಗಿ ಅವ್ರ ವಿರುದ್ಧ ಇದೆ, ಆಗ್ತಾ ಇದೆ. ಅಲ್ಲೂ ಅದೇ ಥರನೇ, ಇಲ್ಲಿ ಹೆಂಗಿದ್ದ ಹಂಗೆ ಇರ್ತಾನೆ ಅಲ್ಲೂ. ಬಳ್ಳಾರಿ ಜೈಲಲ್ಲೂ ಈ ಜೈಲಲ್ಲಿ ಏ ಥರ ಇದ್ದ ಅದೇ ಥರನೇ ಇರ್ತಾನೆ. ಸರ್, ಈಗ ದರ್ಶನ್ ಅವರು ಜೈಲಿಗೆ ಎಂಟ್ರಿ ಕೊಟ್ಟರು, ನೀವು ನೋಡಿರ್ಬೋದು ಬೆಳಗ್ಗೆ ವಿಡಿಯೋನ. ಆರಾಮಾಗಿ ಪೂಮಾ ಟಿ-ಶರ್ಟ್ ಹಾಕೊಂಡು, ಕೂಲಿಂಗ್ ಗ್ಲಾಸ್ ಹಾಕೊಂಡು, ಕೈಯಲ್ಲಿ ಜಾಕೆಟ್ ಇಟ್ಕೊಂಡು ಆರಾಮಾಗಿ ಯಾವುದೋ ಒಂದು ಸಿನಿಮಾ ಪ್ರಮೋಷನ್ಗೆ ಹೋಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಹೋದ್ರು. ಅವರ ಮುಖದಲ್ಲಿ ಯಾವುದೇ ರೀತಿ ನಾನೊಬ್ಬ ಆರೋಪಿ ಅನ್ನೋ ಒಂದು ಇದೇ ಕಾಣ್ತಿಲ್ಲಲ್ಲ, ಭಾವನೆನೇ ಇಲ್ಲ. ಅವನಿಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆನೇ ಇಲ್ಲ. ಅದು ಯಾವಾಗ ಬುದ್ಧಿ ಕಲಿತಾನೆ ದೇವರಿಗೆ ಗೊತ್ತು. ಈಗ ರಿಟ್ ಅರ್ಜಿ ಸಲ್ಲಿಸಿದ್ರು ಹಿಂದೆ, ನನಗೆ ಜೈಲು ಊಟ ಬೇಡ, ನನಗೆ ಜೈಲು ಊಟ ಆಗಿ ಬರ್ತಿಲ್ಲ, ನಾವು ಎಲ್ಲ ಹೊರಗಿನ ಜನ ಏನು ಅಂದ್ಕೊಂಡಿದ್ವಿ, ಅಲ್ಲೋ ಪಾಪ ದರ್ಶನ್ ಏನೋ ಪ್ರಾಯಶ್ಚಿತ್ತ ಪಡ್ತಾ ಇದ್ದಾನಪ್ಪ, ತುಂಬ ಸ್ವರ್ಗ ಹೋಗ್ಬಿಟ್ಟವನೇ ಊಟ ಇಲ್ಲದೆ ಅಂತ. ಬಟ್ ಈಗ ಆರಾಮಾಗಿ ಕಾಫಿ ಕುಡಿತಾ, ಸಿಗರೇಟ್ ಸೇತಾ, ಬಿರಿಯಾನಿ ತಿಂತ, ಬಿರಿಯಾನಿ ಎಲ್ಲ ಬರ್ತಾ ಇತ್ತೆ ಸರ್ ಆರಾಮಾಗಿ ಬೆಂಗಳೂರು ಜೈಲಲ್ಲಿ. ಕಾಸು ಕೊಟ್ಟರೆ ಪೊಲೀಸರು ಏನು ಬೇಕಾದ್ರೂ ತಂದು ಕೊಡ್ತಾರೆ ಅವನಿಗೆ. ಆ ಥರ ಇದೆ ವ್ಯವಸ್ಥೆ. ಎಲ್ಲ ಒಂದು ಕಡೆ ಪೊಲೀಸರು ಕರಪ್ಟೆಡ್ 100%. ಈ ಮ್ಯಾಟ್ರಲ್ಲಿ ಮಾತ್ರ ಕರಪ್ಟೆಡ್ ಆಗೇ ಇದ್ದಾರೆ, 100% ಆಗಿದ್ದಾರೆ. ಬೇರೆ ಮ್ಯಾಟ್ರ್ ನಮ್ಗೆ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಇದನ್ನು ಕಣ್ಣಾರೆ ನೋಡಿದ್ದೀವಲ್ಲ, ಕರಪ್ಟೆಡ್ ಆಗಿರೋದಕ್ಕೆ ಅವನು ಆ ಥರ ಬಿಹೇವ್ ಮಾಡ್ತಾರದು. ಅವರಲ್ಲಿ ನಾನು ಇನ್ನೂ ತಪ್ಪೇ ಮಾಡಿಲ್ಲ ಅನ್ನೋ ಒಂದು ಇದಕ್ಕಂತ ಚಾರ್ಮ್ ರೀತಿಯಲ್ಲಿ ಒಳಗಡೆ ಹೋಗಿದ್ದಾರೆ. ಯಾಕಂತಂದರೆ ಅವರು ಪೂಮಾ ಟಿ-ಶರ್ಟ್ ಆಗಿರ್ಬೋದು, ಕೂಲಿಂಗ್ ಗ್ಲಾಸ್ ಆಗಿರ್ಬೋದು, ಕೈಯಲ್ಲಿ ಜಾಕೆಟ್ ಇಟ್ಕೊಂಡು ಆರಾಮಾಗಿ ಯಾವುದೋ ಒಂದು ಸಿನಿಮಾ ಪ್ರಮೋಷನ್ ಹೋಗ್ತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ಹೋಗಿದ್ದಾರೆ. ಅವ್ರು ತಪ್ಪು ಮಾಡಿದ್ದೇನೆ ಅನ್ನೋ ಒಂದು ಯಾವುದೇ ರೀತಿ ಅಂತ ಇದು ಕಾಣ್ತಾ ಇಲ್ಲ. ಇದ್ರ ಬಗ್ಗೆ ಏನಂತೀರಿ? ಸರ್, ತಪ್ಪು ಮಾಡಿರೋದು ಎಲ್ಲಿ ಡಿಸೈಡ್ ಆಗಿದೆ ಇವಾಗ?
ಡಿಸೈಡೇ ಆಗ್ಬಿಡ್ತು ಅಂದರೆ ಕೋರ್ಟಲ್ಲಿ ಇನ್ನೂ ಏನಕ್ಕೆ ನಡೀತಾ ಇದೆ ಕೇಸ್ ಅಲ್ವಾ? ಕೇಸ್ ನಡಿಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ಈಗ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನಗಳನ್ನ ಫ್ರೇಮ್ ಮಾಡೋವಂಥ ಒಂದು ಕಾರ್ಯಗಳು ಇರುತ್ತೆ. ನಾವು ದರ್ಶನ್ ಅವ್ರನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಫ್ರೇಮಿಂಗ್ ಕೆಲಸ ಇರುತ್ತೆ. ಯಾವಂಥ ಬಿಗಿನಿಂಗಿಂದನೂ ಆಗಿರ್ಬೋದು, ಎಂಡ್ವರೆಗೂ ಆಗಿರ್ಬೋದು, ಅಥವಾ ಇವ್ರು ತಪ್ಪು ಮಾಡೇ ಇರ್ಬೋದು, ಮಾಡದೇ ಇರ್ಬೋದು. ಯಾರಿಗೂ ಇನ್ನೂ ಡಿಸಿಷನ್ ಆಗಿಲ್ಲ ಅಂತ ಹೇಳಿದ್ಮೇಲೆ ಅವರು ಅಪರಾಧಿ ಎಲ್ಲ ಆರೋಪಿ ಆಗಿದ್ದಾರೆ. ಆರೋಪಿಗೆ ಇದು ಆರೋಪ ಹೊತ್ಕೊಂಡಿದ್ದ ತಕ್ಷಣವೇ ನೀವು ಕೈದಿ ಥರ ಆಲ್ರೆಡಿ ಒಂದು ಸ್ಟಾರ್ಟ್ ಮಾಡಿಬಿಡೋಕ್ಕಾಗತ್ತಾ? ನಾವು ಎಲ್ಲ ಒಂದು ಪನಿಷ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋಕ್ಕಾಗತ್ತಾ? ಒಂದು ಕೈದಿ ಥರನೇ ಟ್ರೀಟ್ ಮಾಡೋಕ್ಕಾಗತ್ತಾ? ಫಸ್ಟ್ ತೀರ್ಮಾನ ಆಗಿಬಿಡ್ಲಿ. ತೀರ್ಮಾನ ಆದಮೇಲೆ ಕೋರ್ಟೇ ಒಂದು ಏನು ಸೆಂಟೆನ್ಸ್ ಕೊಟ್ಬಿಡತ್ತೆ ಅವ್ರಿಗೆ, ಇಷ್ಟು ವರ್ಷ ಅಂತನೋ ಏನೇ ಒಂದು ಕೊಡಲಿ. ತಪ್ಪು ಮಾಡಿದರೆ ಆವಾಗ ಬೇಕಾದರೆ ಅವರು ನೀವು ಏನೇ ಹೇಳ್ತು ಅಂದರೂ ಒಪ್ಕೊಳ್ಳೋಣ. ಹೌದು, ಸಿಗರೇಟ್ ಏನಕ್ಕೆ ಕೊಟ್ರಿ, ಇದೇನು ಕೊಟ್ರಿ, ಅದೇನು ಕೊಟ್ರಿ. ಇವಾಗ ಏನಾಗಿರೋದು, ಹೊರಗಡೆ ಇತ್ತು ಅಂದರೆ ಅವರು ಸಾಕ್ಷ್ಯ ನಾಶ ಮಾಡ್ಬೋದು ಅಂತ ಒಂದು ಉದ್ದೇಶದಿಂದ ಒಳಗಡೆ ಕೂರಿಸಿದ್ದಾರೆ. ಆ ಒಳಗಡೆ ಕೂರಿಸಿದ ಮೇಲೆ ಆಯಿತು ಅಷ್ಟೇ, ಅವರು ಒಳಗಡೆ ಇದ್ದಾರೆ, ಹೊರಗಡೆ ಸಂಪರ್ಕ ಏನೂ ಇಲ್ಲ. ಇಲ್ಲಿ ಹಂಗೆ ಸಂಪರ್ಕ ಏನಾದರೂ ಕೊಟ್ಟರೆ ಅವರೇನು ತೊಗೊಂಡೋಗಿರೋದಿಲ್ಲ ಅಲ್ವಾ? ಏನು ಚೇರುಗಳು, ಸಿಗರೇಟು ಮತ್ತು ಮಗ್ಗು ಇವರೇನು ಹೊತ್ಕೊಂಡೋಗಿರೋದಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಒಳಗಿರೋರು ಕೊಡ್ತಾರೆ. ಅಂದರೆ ಅದು ಸಿಸ್ಟಮ್ ಕರೆಕ್ಷನ್ ಆಗಬೇಕಷ್ಟೇ. ಇಲ್ಲಿ ದರ್ಶನೆಲ್ಲ ಕರೆಕ್ಷನ್ ಆಗಬೇಕಾಗಿರೋದು, ದರ್ಶನೆಲ್ಲ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಾಗಿರೋದು. ಅಲ್ಲಿರೋ ಸಿಸ್ಟಮ್ನ ಮಾಡಿದ್ರೆ ಇವಾಗ ಏನಾಗುತ್ತೆ, ಅದೇ ಫೆಸಿಲಿಟಿ ಬೇರೆಯವ್ರಿಗೆ ಸಿಕ್ಕಿರುತ್ತೆ ಅಲ್ವಾ? ನಮ್ಗೆ ಸಿಸ್ಟಮಲ್ಲಿ ಒಂದು ಕರೆಕ್ಷನ್ ಆಗಬೇಕಷ್ಟೇ ಹೊರತು ದರ್ಶನ್ಗೆ ಇವಾಗ ಏನು ಅವ್ರಿಗೆ ಒಂದು ತೊಗೊಂಡಿದ್ದಾರೆ ಫೆಸಿಲಿಟಿ, ನನಗೆ ಗೊತ್ತಿದ್ದಂಗೆ ಇನ್ನೂ ಅವ್ರಿಗೆ ಒಂದು ಡಿಸಿಷನ್ ಆಗಿಲ್ಲ, ಒಂದು ಜಡ್ಜ್ಮೆಂಟ್ ಅಂತೂ ಬಂದಿಲ್ಲ. ಜಡ್ಜ್ಮೆಂಟ್ ಬಂದ ಮೇಲೆ ಆವಾಗ ನೀವು ಪಬ್ಲಿಕ್ನೂ ಕೇಳ್ಬೋದು ಸರಿನಾ ತಪ್ಪಾ ಅಂತ. ಅವ್ರು ತಪ್ಪೋ ಇಲ್ವೋ ಅನ್ನೋದು ಇವತ್ತು ನಮಗೆ ಎಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ ಸರ್. ಸರ್, ಸೆಲೆಬ್ರಿಟಿಗಳಿಗೊಂದು ಕಾನೂನು ಬೇರೆ ಇದೆಯಾ, ಕಾಮನ್ ಕೈದಿಗಳಿಗೊಂದು ಕಾನೂನು ಬೇರೆ ಇದೆಯಾ ಅಂತ? ಕಾನೂನು ಎಲ್ರಿಗೂ ಒಂದೇ ಇದೆ. ಇವಾಗ ಇವ್ರದಂತೂ ಫೋಟೋ ತೊಗೊಂಡಿದ್ದೀರಾ, ಬೇರೆ ಎಲ್ರದ್ದು ಫೋಟೋ ಬಂದು ತೊಗೊಂಡಿದ್ದೀವ ನಾವು. ಇವ್ರು ಸೆಲೆಬ್ರಿಟಿ ಅನ್ನೋ ಪರ್ಪಸ್ಗೆ ಇಲ್ಲಿ ಲೈಮ್ ಲೈಟಿಗೆ ಬಂದಿದ್ದಾರೆ ಅಷ್ಟೇ. ಎಲ್ರಿಗೂ ಕಾನೂನು ಒಂದೇ ಸರ್. ಬಟ್ ನಟೋರಿಯಸ್ ರೌಡಿಗಳ ಜೊತೆ ಒಬ್ಬ ಸೆಲೆಬ್ರಿಟಿ ಆಗಿ ಇವ್ರದ್ದೇನು ಸಂಪರ್ಕ ಅಂತ? ಅವ್ರ ಜೊತೆ ಕರೆದ ತಕ್ಷಣ ನಾವು ಯಾರ ಜೊತೆ ಹೋಗೋದಿಲ್ಲ, ಕರೆದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಅಂದಮೇಲೆ ಕೂತ್ಕೊಂಡು ಅವ್ರ ಜೊತೆ ಸಿಗರೇಟ್ ಸೇದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಬ್ಬ ರೌಡಿಗಳ ಜೊತೆ? ಸರ್, ರೌಡಿಗಳ ಜೊತೆ ಸಂಪರ್ಕ ಅನ್ನೋದು ಅಲ್ಲಿ ನೀವು ನಾವೆಲ್ಲ ಕಳಿಸಿರೋದು ಪರಪನಾಗ್ರಹಾರಕ್ಕೆ. ಅಲ್ಲಿ ಯಾವ ಸಾಧು ಸಂತರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಕೂತ್ಕೊಳ್ಳಿ ಸತ್ಸಂಗ ಮಾಡೋಕ್ಕಾಗತ್ತಾ ಅಲ್ಲಿ? ಇವಾಗ ಅಲ್ಲಿ ಬಂದ್ಬಿಟ್ಟು ಅವರು ಅಲ್ಲಿ ರೌಡಿಗಳಿರ್ತಾರೆ ಅಥವಾ ಎಲ್ಲ ಅಭಿಮಾನಿಗಳಂದರೆ ಎಲ್ಲರೂ ಅಭಿಮಾನಿಗಳಿರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಈಗ ಕಳ್ಳರು ಹೋಗ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ತಾರೆ, ಅವ್ರು ದೇವಸ್ಥಾನಕ್ಕೆ ಬರೋದು ತಪ್ಪು ಅಂತಲ್ಲ. ಇವಾಗ ಅವ್ರು ಬಂದ್ಬಿಟ್ಟು ಅಲ್ಲಿ ನಮಗೆ ಅವ್ರು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಕೂತಿರ್ಬೋದು ಅಲ್ವಾ? ಹಿಂಗಾಗಿದೆ ಅಂತ ಹೇಳ್ತಿಲ್ಲ, ದಟ್ ಇಸ್ ದಿ ಪಾಸಿಬಿಲಿಟಿ. ಅಥವಾ ಇಲ್ಲಿ ನಮ್ಮದು ಸಿಸ್ಟಮು ಏನಾರು ಆಗಿರ್ಬೋದು, ದರ್ಶನ್ನೇ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ಬೋದು, ಬೇರೆಯವ್ರು ಮಾಡಿರ್ಬೋದು. ಇವಾಗ ಅವ್ರ ಸಂಪರ್ಕ ಅಂತ ಹೇಳಿ ಕಳಿಸಿರೋ ಜಾಗ ಅಂತದಲ್ವಾ ಸರ್? ಹೊರಗಡೆ ಕಳಿಸಿದ ಮೇಲೆ ಹೊರಗಡೆ ಏನಾದ್ರು ರೌಡಿಗಳನ್ನ ಕೂರ್ಸ್ಕೊಂಡು ಮಾತಾಡಿದ್ರೆ ಅದವ್ರದ್ದು ತಪ್ಪು ಅಂತ ಹೇಳಬೇಕು. ಈಗ ಒಬ್ಬ ರೌಡಿನ ಒಂದು ಸೆಲ್ಲಲ್ಲಿಟ್ಟರೆ ಇನ್ನೊಬ್ಬ ರೌಡಿನ ಅಲ್ಲಿ ಇಡೋದಿಲ್ಲ. ಜೈಲಿದ ರೂಲ್ಸೇ ಆ ರೀತಿ ಇದೆ. ಅಂಥದ್ರಲ್ಲಿ ಈ ಎಲ್ಲ ರೌಡಿಗಳ ಜೊತೆ ಇವ್ರನ್ನೂ ಇಟ್ಟಿದ್ದಾರೆ ಅಂದರೆ ಪೊಲೀಸರೇನು ನಿದ್ದೆ ಮಾಡ್ತಾ ಇದ್ದಾರೆ ಆತ ಜೈಲಾಧಿಕಾರಿಗಳು ಅಂತ? ಪೊಲೀಸ್ ಬಂದು ನಮ್ಮ ವ್ಯವಸ್ಥೆ, ಕಾನೂನು ನಮ್ಮ ವ್ಯವಸ್ಥೆ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ. ಅದನ್ನು ಮಾತಾಡೋಕ್ಕಂತಾನೆ ಇಲ್ಲಿ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಇದ್ದಾರೆ. ನಮಗೆ ಅದು ಸಂಬಂಧ ಇಲ್ಲ. ಇದು ಇಲ್ಲಿ ಆಗಿರೋದು ಸರಿ ತಪ್ಪು ಅಷ್ಟು ಮಾತ್ರ ನಮ್ಮ ಒಪಿನಿಯನ್ ನಾವು ಹೇಳ್ಬೋದು ಇಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.